ಪ್ರಭಾತನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಸ್ತ್ರೀ ಜಾತಕದ ವಿಷಯವನ್ನು ನಾವು ಮಾತಾಡ್ತಾ ಇದ್ವಿ. ಈಗಾಗಲೇ 3 ನಕ್ಷತ್ರಗಳ ಬಗ್ಗೆ ಕೂಡ ಮಾತಾಡಿದ್ವಿ. ಹಾಗಾದರೆ ಈ ಗಂಡು ಹೆಣ್ಣಿನ ಜಾತಕ ನೋಡಬೇಕಾದ್ರೆ ಯಾವೆಲ್ಲ ವಿಷಯವನ್ನು ಗಮನದಲ್ಲಿಟ್ಕೋಬೇಕು, ಇದ್ರ ಬಗ್ಗೆ ಪಂಡಿತರಿಂದ ಮಾಹಿತಿನ ಪಡೆಯೋಣ. ಪಂಡಿತರು, ಇವಾಗ ಸಾಮಾನ್ಯವಾಗಿ 2 ಜಾತಕಗಳನ್ನು ನೋಡಿದಾಗ ಮುಖ್ಯವಾಗಿ ಏನೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು? ಕೆಲವರು ಹೇಳ್ತಾರೆ ನಕ್ಷತ್ರ, ರಾಶಿ ಮತ್ತು ಗಣಕೂಟ ಸಾಕು ಅಂತ ಹೇಳ್ತಾರೆ. ಬೇರೆ ಯಾವೆಲ್ಲ ವಿಷಯದ ಬಗ್ಗೆ ಗಮನ ಹರಿಸಬೇಕು ಜಾತಕವನ್ನು ನೋಡುವಾಗ? ಬಹಳಷ್ಟು ವಿಚಾರಗಳಿದೆ. ಇದು ಇಂದಿನ ಕಾಲದಲ್ಲಿ ಸಾಮಾನ್ಯ ಜನರು ಎಲ್ಲರೂ ಕಲ್ತ್ಕೊಂಡಿರ್ತಾರೆ. ನಕ್ಷತ್ರ ಮತ್ತು ಗಣ, ನಾಡಿ, ಯೋಣ ಅಲ್ಲಿ 18 ಕೂಟಗಳಿದೆ. 18 ಕೂಟಗಳಲ್ಲಿ ವರ್ಣಕೂಟ, ವಶ್ಯಕೂಟ, ತಾರಾಕೂಟ, ಯೋನಿಕೂಟ, ನಕ್ಷತ್ರ ಗ್ರಹಕೂಟ, ಆಮೇಲೆ ನಾಡಿಕೂಟ, ಇವು 8 ಕೂಟ. 8 ಕೂಟದಲ್ಲಿ 5 ಕೂಟ ಆದರೆ ಸಾಕು. 8 ಕೂಟಕ್ಕೆ 36 ಗುಣ. 5 ಕೂಟ ಸೇರಿ 18 ಗುಣಗಳು ದಾಟಿದ್ರೆ ವಿವಾಹ ಮಾಡ್ಕೊಳ್ಬೋದು. ಆದರೆ ಇದು ಒಂದೇ ಪ್ರಧಾನ ಅಲ್ಲ, ಇದು ಅಪ್ರಧಾನ. ಯಾವಾಗಲೂ ಚಂದ್ರಭಾವದಿಂದ ನೋಡುವಂಥದ್ದನ್ನು ಮೇಳಾಮೇಳಿ. ಇನ್ನು ಲಗ್ನ ಭಾವದಿಂದ ನೋಡಬೇಕು ಅಂತಿದೆ. ಮುಹೂರ್ತವು ಮೂರ್ತಿ ಸುಖಂ. 2 ಹೆಣ್ಣು ಗಂಡಿನ ಜಾತದಲ್ಲಿ ಲಗ್ನದಿಂದ ಮುಹೂರ್ತವು ಮೂರ್ತಿ ಸುಖಂ ಅಂದರೆ 2 ಜನರ ದೈಹಿಕ ಸುಖ. ವೈವಾಹಿಕ ಜೀವನ ಅಂದರೆ ದೈಹಿಕ ಸುಖಕ್ಕಾಗಿ ಆಗುವಂಥದ್ದು. ಅದರಲ್ಲಿ ಇಬ್ಬರ ದಾಢ್ಯತೆ ಹೇಗಿದೆ, ಇಬ್ಬರು ದುರ್ಬಲರೋ ಸಬಲರೋ, ಅಥವಾ ಒಬ್ಬರು ದುರ್ಬಲರೋ ಒಬ್ಬರು ಸಬಲರೋ ಅಂತ ನೋಡೋದನ್ನು ಲಗ್ನದಿಂದ ಮುಹೂರ್ತವು ಮೂರ್ತಿ ಸುಖಂ ಹೇಳ್ತಾನೆ. ಹಾಗೆ ಪ್ರಜಾಸುತ ಗ್ರಹ 5ನೇ ಭಾವದಿಂದ ಲಗ್ನದಿಂದ ಸಂತಾನ ನೋಡಬೇಕು. ಯಾರಲ್ಲಿ ದೌರ್ಬಲ್ಯ ಇದೆ, ಯಾರಲ್ಲಿ ಪ್ರಬಲತೆ ಇದೆ, ಅಥವಾ ಇಬ್ಬರಲ್ಲೂ ದೌರ್ಬಲ್ಯತೆ ಇದೆಯೋ ಇಬ್ಬರಲ್ಲೂ ಪ್ರಬಲ ಇದೆ, ಮಕ್ಕಳಾಗ್ತಾರೋ ಇಲ್ಲವೋ ಅದನ್ನು ನೋಡಬೇಕು. ಅದನ್ನೆಲ್ಲ ಮೇಳಾಮೇಳಿ ನೋಡುವಾಗಲೇ ಮಾಡಬೇಕು. ಮುಹೂರ್ತವು ಮೂರ್ತಿ ಸುಖಂ ಪ್ರಜಾಸುತ ಗ್ರಹೇ ಪತ್ಯುಸುಖಂ ಸಪ್ತಮಿ. ಸಪ್ತಮದಿಂದ ಅಂಗಾರಕ ದೋಷ, ರಾಹು ದೋಷ, ಕೇತು ದೋಷ, ಚಂದ್ರ, ರವಿ ಇತ್ಯಾದಿ ಸಪ್ತಮದಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ವಿಚ್ಛೇದನ. ನೋಡಿ, ಇವತ್ತಿನ ಕಾಲದಲ್ಲಿ ಸಾಕಷ್ಟು ಡೈವರ್ಸ್ಗಳು, ವಿಚ್ಛೇದನಗಳು, ಮದುವೆ ಆದರೆ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಸಪ್ತಮ ಭಾವ. ಪತ್ಯುಸುಖಂ ಸಪ್ತಮಿ. ಸೌಭಾಗ್ಯವು ಸಕಲಂ. 8ನೇ ಮನೆಯಿಂದ ಹೆಣ್ಣಿಗೆ ಸೌಭಾಗ್ಯವನ್ನು ನೋಡಬೇಕು. ಅಮಂಗಲ ಯೋಗ ಇದೆ. 8ನೇ ಮನೆಯಲ್ಲಿ ರಾಹು ಇದ್ದರೆ ಖಂಡಿತವಾಗಿ ವೈಧವ್ಯ ಯೋಗ. ಹಾಗೆ ಅಂಗಾರಕ ಇದ್ದರೆ, ಶನಿ ಇದ್ದರೆ, ಇವರೆಲ್ಲ ಇದ್ದರೆ ಸಾಮಾನ್ಯವಾಗಿ ಅಮಂಗಲತನವನ್ನು ಹೆಣ್ಣಿಗೆ ಉಂಟು ಮಾಡ್ತಾನೆ. ಅದಕ್ಕೆಲ್ಲ ಸೌಮಾಂಗಲ್ಯ ಆಗುವುದಕ್ಕಾಗಿ ಕೆಲವೊಂದು ವ್ರತ ಕಥೆಗಳು ಪುರಾಣದಲ್ಲಿ ಹೇಳಿದೆ, ಅದನ್ನು ಮಾಡಬೇಕು. ಅಥವಾ ಪೂಜೆಗಳನ್ನು ಹೇಳಿದೆ, ಅವನ್ನೆಲ್ಲ ಮಾಡಬೇಕು. ಅಷ್ಟಮದಿಂದ ಯಾವಾಗಲೂ ಆಯುಷ್ಯ ಸ್ಥಾನ, ಪತಿ ಆಯುಷ್ಯವನ್ನು ಹೆಣ್ಣಿನ ಜಾತದಲ್ಲಿ 8ನೇ ಮನೆಯಿಂದ ಗಂಡನ ಆಯುಷ್ಯವನ್ನು ನೋಡಬೇಕು ಅಂತ. ಹಾಗಾಗಿ ಪತ್ಯ ಸುಖಂ ಸಪ್ತಮೇ ಸೌಭಾಗ್ಯಂ ಸಕಲಂ ಸ್ತ್ರೀಯಾ ನಿಧಿನಭೆ. 10ನೇ ಮನೆಯಿಂದ ಉದ್ಯೋಗ ನೋಡಬೇಕು. 2 ಜನರಿಗೆ ಉದ್ಯೋಗ ಇದೆಯೋ, ಅಥವಾ ಹೆಣ್ಣಿಗೆ ಮದುವೆ ಆದಮೇಲೆ ಕೆಲವರಿಗೆ ಉದ್ಯೋಗ ಇರುತ್ತೆ, ಕೆಲವರಿಗೆ ಮದುವೆ ಆದಮೇಲೆ ಉದ್ಯೋಗ ಕಳ್ಕೊಡ್ತಾರೆ. ಗಂಡನ ಕೆಲವೊಂದು ಆಜ್ಞೆಗೋಸ್ಕರವಾಗಿ ಕಳ್ಕೊಡ್ತಾರೆ, ಕೆಲವೊಬ್ಬರು ಪ್ರೀತಿಯಿಂದ ಬಿಡುತ್ತಾರೆ. ಹಾಗಾಗಿ ಉದ್ಯೋಗ ಮಾಡುವಂಥದ್ದು ಇದೆಯೋ, ಮನೆ ಕಟ್ಟುವ ಯೋಗ, ವಾಹನ ಖರೀದಿ ಮಾಡುವಂಥ ಯೋಗ, ಮದುವೆ ಆದಮೇಲೆ ಎಂತೆಂಥ ಯೋಗ. ಸೌಭಾಗ್ಯವು ಸಕಲವೂ ಸ್ತ್ರೀಯಾ ನಿಧಿನಭೆ ಅಂತ ಹೆಣ್ಣಿಗೆ ಜೀವನದಲ್ಲಿ ಯಾವ್ಯಾವ ಕನಸುಗಳಿರುತ್ತೋ ಅದೆಲ್ಲವನ್ನೂ ಕೂಡಿಕೊಡುವಂಥದ್ದು ಈ ಗಂಡಿನ ಜಾತದಲ್ಲಿ ಇದೆಯೋ, ಅಥವಾ ಹೆಣ್ಣಿನ ಜಾತದಲ್ಲಿ ಇದ್ದದ್ದು ಈ ಗಂಡಿಗೆ ಅನುಕೂಲವಾಗತ್ತೆ. ಯಾವಾಗಲೂ 2 ಬಹಳ ಮುಖ್ಯ. ಹೆಣ್ಣು ಗಂಡು ಅಂದರೆ ಒಂದು ನಾಣ್ಯದ 2 ಮುಖ. ಹಾಗಾಗಿ ಆ ನಾಣ್ಯದ 2 ಮುಖದಂತೆ ಆ 2 ಜನರ 2 ಒಂದು ರಥಕ್ಕೆ 2 ಚಕ್ರ ಇದ್ದಂತೆ ಅವರಿಬ್ಬರ 2 ರಥವು ಚಕ್ರವೂ ಸರಿ ಇದ್ದರೆ ಆ ರಥ ಸುಗಮವಾಗಿ ಹೋಗುತ್ತೆ. ಅದಕ್ಕಾಗಿ ಮೇಳಾಮೇಳಿಯಲ್ಲಿ ಗುಣ, ನಾಡಿ ಇವಷ್ಟೇ ಮುಖ್ಯ ಅಲ್ಲ, ಯೋಗ ಅನ್ನೋದು ಬಹಳ ಮುಖ್ಯ. ಯೋಗ ಚೆನ್ನಾಗಿದ್ದರೆ ವಿಯೋಗ ಆಗೋದಿಲ್ಲ. ಇವತ್ತಿನ ಕಾಲದಲ್ಲಿ ಯೋಗ ಸರಿ ಇಲ್ಲದೆ ಇರೋದ್ರಿಂದ ಎಲ್ಲಿ ನೀವು ಮದುವೆ ಆದರೂ ಸಹ 6 ತಿಂಗಳಲ್ಲಿ, 3 ತಿಂಗಳಲ್ಲಿ, 1 ವರ್ಷದಲ್ಲಿ ಯೋಗ ಹೋಗಿ ವಿಯೋಗ ಆಗುತ್ತೆ. ಆ ವಿಯೋಗ ಆಗದೇ ಇರಬೇಕು ಅಂತಂದರೆ ಚೆನ್ನಾಗಿ ಯೋಗವನ್ನು ನೋಡಬೇಕು. ಪಂಡಿತರೆ, ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚಾಗಿ ಹೆಣ್ಣುಮಕ್ಕಳಲ್ಲಿ ಕಾಡ್ತಾ ಇರೋದು ಮಾಂಗಲಿಕ ಯೋಗ ಅನ್ನೋದು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಕೇಳ್ಪಡ್ತಾ ಇದ್ದೀವಿ. ಅಂದರೆ ಕುಜದೋಷ ಅಂತ ತುಂಬ ಜನ ಹೇಳ್ತಾರೆ. ಇದಿದ್ರೆ ದೋಷ, ಅಂತಹ ಹೆಣ್ಣನ್ನು ಯಾರು ಮನೆಗೆ ತಗೊಳ್ಳಲ್ಲ, ಅಂತಹ ಹೆಣ್ಣನ್ನು ಯಾರು ವಿವಾಹವಾಗುವುದಿಲ್ಲ ಅನ್ನೋ ಒಂದು ಅಪವಾದಗಳು ಕೂಡ ಇದೆ. ಈ ಮಾಂಗಲಿಕ ದೋಷ ಅಂದರೆ ಏನು, ಯಾರಿಗೆ ಬರುತ್ತದೋ? ಅದು ಅಷ್ಟಮ ಹೇಳಿದ್ನಲ್ಲ, ಸಪ್ತಮದಲ್ಲಿ ಅಂಗಾರಕ ಇದ್ದರೆ ಪತಿಯನ್ನು ಹರಣ ಮಾಡ್ತಾಳೆ, ಕೊಲ್ಲುತ್ತಾಳೆ ಅಂತ. ಪತಿಗೆ ದೋಷ ಅಥವಾ 2 ವಿವಾಹ ಯೋಗ, ಪತಿಗೆ 2 ವಿವಾಹ ಯೋಗ ಅಂತಿದೆ. ಹಾಗಾಗಿ ಇಂಥದ್ದಕ್ಕೆಲ್ಲ ಪರಿಹಾರಗಳಿದೆ. ರಂಭಾ ವಿವಾಹ ಅಂತಿದೆ, ಅರ್ಕ ವಿವಾಹ ಅಂತಿದೆ. ರಂಭಾ ವಿವಾಹ ಅಂತಂದರೆ ಸಾಮಾನ್ಯವಾಗಿ ಬಾಳೆ ಗಿಡಕ್ಕೆ ವಿವಾಹ. ಆದರೆ ಇವತ್ತು ಈ ಬಾಳೆ ಕಡ್ಕವನ್ನು ಮಾಡ್ತಾರಲ್ಲ, ಅದಲ್ಲ. ಬಾಳೆ ಗಿಡವನ್ನು ತೋಟದಲ್ಲಿ ಹೋಗಿ ಕಡಿಯದೇ ಇದ್ದು ಮಾಡಬೇಕು. ಎಲ್ಲಿ ತೋಟದಲ್ಲಿ ಬಾಳೆ ಗಿಡ ನೆಟ್ಟು ಬೆಳ್ಕೊಂಡಿದೆಯೋ ಅಲ್ಲಿ ರಂಭಾ ವಿವಾಹವನ್ನು ಮಾಡಿ ಅಲ್ಲಿ ಬಾಳೆ ಗಿಡವನ್ನು ಕತ್ತರಿಸಬೇಕು. ಮೊದಲಿಗೆ ಕತ್ತರಿಸ ತಂದು ಇವತ್ತು ರಂಭಾ ವಿವಾಹ ಮಾಡ್ತಾ ಇದ್ದಾರೆ. ಇದು ಶಾಸ್ತ್ರ ವಿರುದ್ಧ. ಮತ್ತು ಮೇಲಾಗಿ ಅವರೇ ಕತ್ತರಿಸಿದ ಮೇಲೆ ಅದನ್ನು ಕತ್ತರಿಸಿದ್ರೆ ಏನು ಪ್ರಯೋಗ ಇದೆ? ಆದ್ದರಿಂದ ಈ ರಂಭಾ ವಿವಾಹ ಅನ್ನೋದು ಶುದ್ಧ ತಪ್ಪು. ಆ ರೀತಿಯಲ್ಲಿ ಮಾಡೋದಲ್ಲ. ರಂಭಾ ವಿವಾಹ ವಿಧಿಯನ್ನು ನಾವು ಆಷಾಢ ಮಾಸ ವ್ರತದಲ್ಲಿ ಹೇಳಿದ್ದೇವೆ. ಅದನ್ನೇ ರಂಭಾ ವಿವಾಹ ಅಂದರೆ ಬಾಳೆ ತೋಟದಲ್ಲಿ ಕದಳಿ ವನದಲ್ಲಿ ಹೋಗಿ ಕದಳಿ ವಿವಾಹ ಅಂತ ಹೇಳಿದ್ದಾರೆ. ಹಾಗೆ ಕುಂಭ ವಿವಾಹ ಅನ್ನುವಂಥದ್ದು ಶಾಸ್ತ್ರ ಸಮ್ಮತವಲ್ಲ. ಅರ್ಕ ವಿವಾಹ ಅಂತಿದೆ. ಯಾವಾಗಲೂ ಹಿರಿಯ ಅಕ್ಕ ಇದ್ದು ತಂಗಿ ಮದುವೆ ಮಾಡಬೇಕು ಅಂದರೆ ಆಗ ಅರ್ಕ ವಿವಾಹ ಮಾಡಬೇಕು. ಅಣ್ಣನನ್ನು ಬಿಟ್ಟು ತಮ್ಮನನ್ನು ಮದುವೆ ಮಾಡಬೇಕು ಅಂದರೆ ಆ ಕಾಲದಲ್ಲಿ ಅರ್ಕ ವಿವಾಹ ಮಾಡಬೇಕು. ಯಾಕಂದರೆ ಶಾಸ್ತ್ರೀಯ ಪದ್ಧತಿಯಲ್ಲಿ ಹಿರಿಯವರನ್ನು ಬಿಟ್ಟು ಮದುವೆ ಮಾಡಲಿಕ್ಕಿಲ್ಲ. ಅರ್ಕ ಅಂದರೆ ಸೂರ್ಯ ಶ್ರೇಷ್ಠ. ಹಾಗಾಗಿ ಹಿರಿಯವ ಶ್ರೇಷ್ಠ ಸೂರ್ಯ. ಅಣ್ಣನಿಗೆ ನಾವು ಬಿಟ್ಟು ಮದುವೆ ಮಾಡ್ತೇವೆ ಅಂದರೆ ಸೂರ್ಯನ ಸಮಾನವಾದಂಥ ಅಣ್ಣ ಹಿರಿಯವ, ಅವನನ್ನು
ಶಾಸ್ತ್ರೀಯವಾದ ರೀತಿಯಲ್ಲಿ ಎಕ್ಕೆ ಗಿಡದ ಬುಡದಲ್ಲಿ ಹೋಗಿ ಮದುವೆ ಮಾಡಿ ಅವನ ಅನುಮತಿಯನ್ನು ಪಡ್ಕೊಂಡು ಕಿರಿಯವರು ಮದುವೆ ಮಾಡಬೇಕು. ಇದು ಬಹಳಷ್ಟು ಕಡೆಗಿದೆ ಇಂಥ ಪರಿಸ್ಥಿತಿ. ಇವತ್ತಿನ ಲವ್ ಮ್ಯಾರೇಜ್ ಕಾಲದಲ್ಲಂತೂ ಇದು ಜಾಸ್ತಿ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಅಣ್ಣನ ಏನಾದರೂ ಇದ್ದರೆ ಕುಂಟನೋ ಕುರುಡನೋ ಮೂಕನೋ ಆಗಿದ್ದರೆ ಆಗ ತಮ್ಮನ ಮದುವೆ ಮಾಡುವಾಗ ಇದನ್ನೆಲ್ಲ ಮಾಡ್ತಿದ್ವಿ. ಇದೆಲ್ಲ ಶಾಸ್ತ್ರೀಯವಾದಂಥದ್ದು. ಈ ಒಂದು ಮಾಂಗಳಿಕ ದೋಷಕ್ಕೆ ಇನ್ನೂ ಹಲವಾರು ಇದೆ. ಕುಜನಿಗೆ ಸಂಬಂಧಪಟ್ಟು ಮಾಡಬೇಕಾದ್ದು ಕಾಳಿಕಾ ಉಪಾಸನೆ, ಚಂಡೀ ಹವನ, ಚಂಡೀ ಪೂಜೆ, ದೀಪ ನಮಸ್ಕಾರ ಇವೆಲ್ಲ ಇದೆ. ಇಂಥದ್ದನ್ನೆಲ್ಲ ಮಾಡಿದ್ರೆ ಅಮಂಗಲ ಯೋಗ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮುತ್ತೈದತನಕ್ಕೆ ದೀಪ ನಮಸ್ಕಾರ. ಹಿಂದಿನ ಕಾಲದಲ್ಲಿ ಮದುವೆ ಆಯಿತು ಅಂದರೆ ಆ ಮದುವೆ ಆದ 5ನೇ ದಿವಸದಲ್ಲಿ ಅವರಿಗೆ ದೀಪ ನಮಸ್ಕಾರ ಪ್ರಾರಂಭ ಮಾಡ್ತಿದ್ರು. ಪ್ರತಿಯೊಬ್ಬ ಮಹಿಳೆಯರು ಸಹ ಮನೆಯಲ್ಲಿ ಸಾಯಂಕಾಲದಲ್ಲಿ ದೀಪ ನಮಸ್ಕಾರ ಮಾಡ್ತಿದ್ರು. ಯಾಕೆಂದರೆ ತನ್ನ ಗಂಡನಿಗೆ ಆಯುಷ್ಯವನ್ನು ಕೊಡುವಂಥ. ಆದ್ದರಿಂದ ಅಗ್ನಿ ಅಂದರೆ ಶಕ್ತಿ, ಅಗ್ನಿ ಆರಾಧನೆಯಿಂದ ಗಂಡನಿಗೆ ಜೀವಶಕ್ತಿಯನ್ನು ತುಂಬುತ್ತದೆ. ಅದನ್ನು ಬಹಳ ವಿಶೇಷ ಪ್ರಶ್ನೆಯನ್ನು ಕೇಳಿದ್ರಿ ವೀಕ್ಷಕರಿಗಾಗಿ. ಪಂಡಿತರೆ, ನಕ್ಷತ್ರಗಳ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ, ಅಲ್ಲದೆ ಸ್ತ್ರೀ ಜಾತಕದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಮುಂದಿನ ವಾರ ಇನ್ನಷ್ಟು ನಕ್ಷತ್ರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸುಹಾಸಿನಿಯ ಬಗ್ಗೆ ಹಾಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ಗೆ ಮೇಲ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.